ಎಸ್ ಮಕ್ಕಳೇ, ಹಾಯ್ ಹಲೋ ಎಲ್ಲರಿಗೂ ಏನು ಗೊತ್ತಾ, ಶುಭ ದಿನ. ಇವತ್ತಿನ ದಿನ ತುಂಬ ಸೂಪರ್ ಡೂಪರ್ ಆಗಿರಲಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ನಾನು ಶುರು ಮಾಡ್ತಾ ಇದ್ದೀನಿ. ನಾನು ಯಾರಪ್ಪ ಅಂತ ಹೇಳಿ ನನ್ನನ್ನು ಇಂಟ್ರಡ್ಯೂಸ್ ಮಾಡ್ಕೊಳ್ಳೋದು ಬೇಕೇ ಆಗಿಲ್ಲ. ನಿಮ್ಗೆಲ್ಲರಿಗೂ ಫೆಮಿಲಿಯರ್, ನಿಮಗೆ ಗೊತ್ತಿರುವಂಥ ಟೀಚರ್ ನಾನು, ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಏನಪ್ಪ ಇವತ್ತೇನು ಹೇಳ್ತಾ ಇದ್ದೀನಿ ಅಂತ ಅಂದರೆ, ನಾನು ಸೆಕೆಂಡ್ ಲ್ಯಾಂಗ್ವೇಜ್ ಮಕ್ಕಳಿಗೆ, ದ್ವಿತೀಯ ಭಾಷೆಯ ಮಕ್ಕಳಿಗೆ ಏನು ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇವತ್ತು ನಾನು LBA ಕ್ವಶನ್ಸನ್ನು ಹೇಳ್ತೀನಿ. ಏನಪ್ಪ ಮ್ಯಾಮ್ ಇದು LBA ಅಂತ ಹೇಳಿ ನಿಮಗೆ ಕ್ವಶನ್ಸ್ ಬರ್ತಾ ಇರುತ್ತೆ. ಲಾಸ್ಟ್ ಇಯರ್ ಏನಾಗಿತ್ತು ಗೊತ್ತಾ, ಗೌರ್ಮೆಂಟ್ ಆಫ್ ಕರ್ನಾಟಕದವರು ಅಂದರೆ ನಮ್ಮ ಮಂಡಳಿಯ ಇದಾರಲ್ವ, ನಮ್ಮ ಬೋರ್ಡ್ ದವರು ಒಂದು ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳಿ ಎಲ್ಲ ಭಾಷೆಗೂ ಅಂದರೆ ಎಲ್ಲ ಸಬ್ಜೆಕ್ಟ್ಸಿಗೂ ಏನು ಮಾಡಿದ್ರು ಅಂದರೆ ಒಂದಿಷ್ಟು ಸ್ಪೆಸಿಫಿಕ್ ಕ್ವಶನ್ಸ್ ಬ್ಯಾಂಕನ್ನು, ಅಂದರೆ ನಿಮ್ಮ ಕ್ವಶನ್ ಬ್ಯಾಂಕ್ ಅಂತಿರಲ್ಲ ಆ ಥರ ಕ್ವಶನ್ ಬ್ಯಾಂಕನ್ನು ಕೊಟ್ಟಿದ್ರು. ಆ ಕ್ವಶನ್ ಬ್ಯಾಂಕಿಂದನೇ ಏನು ಮಾಡಿದ್ರು ಅಂತ ಹೇಳಿದರೆ ಕ್ವಶನ್ಸ್ಗಳನ್ನು ಪ್ರಿಪ್ರೇಟ್ರಿಗಾಗಲಿ ಅಥವಾ ಫೈನಲ್ ಎಕ್ಸಾಮ್ಗಾಗಲಿ ಕೊಟ್ಟಿದ್ರು. ಆದರೆ SA1ಗೆ ಕೊಟ್ಟಿರಲಿಲ್ಲ, ಅಂಡರ್ಲೈನ್ ಮಾಡ್ಕೊಳ್ಳಿ. SA1ಗೆ ಬಂದಿರಲಿಲ್ಲ. ಓನ್ಲಿ ಏನು ಮಾಡಿದ್ರು ಅಂದರೆ ಪ್ರಿಪ್ರೇಟ್ರಿಗೆ ಮತ್ತು ಫೈನಲ್ ಎಕ್ಸಾಮಿಗೆ ಕೊಟ್ಟಿದ್ರು. ಹಾಗಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, ನಾನು ಈ ವರ್ಷ LBA ಕ್ವಶನ್ಸ್ ಇದೆಯಲ್ಲ ಅವುಗಳನ್ನು ಮಾಡ್ತಾ ಇದ್ದೀನಿ. ಎಲ್ಲ LBA ಮಾಡ್ತಾ ಇದ್ದೀರಾ ಮ್ಯಾಮ್ ಅಂತ ಹೇಳಿ ಕ್ವಶನ್ಸ್ ಬರುತ್ತೆ. ಎಲ್ಲ LBA ಮಾಡ್ತಾ ಇಲ್ಲ ಮಕ್ಕಳೇ. ಇವತ್ತು ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಆ್ಯಸ್ ಪರ್ ಬ್ಲೂ ಪ್ರಿಂಟ್. ಯಾವ ಬ್ಲೂ ಪ್ರಿಂಟು? ಲಾಸ್ಟ್ ಇಯರ್ 25ದು ಬ್ಲೂ ಪ್ರಿಂಟ್ ಇತ್ತಲ್ವಾ, ಆ 25-26ದು ಬ್ಲೂ ಪ್ರಿಂಟ್ ಇತ್ತಲ್ಲ, ಆ ಬ್ಲೂ ಪ್ರಿಂಟ್ ಪ್ರಕಾರ ಈ ಬೋಧಿ ವೃಕ್ಷದ ಹಾಡಿನಲ್ಲಿ ಯಾವ ಒಂದು ಕ್ವಶನ್ಸ್, ಯಾವ ಕ್ವಶನ್ಸ್ ಬಂದಿತ್ತು ಅಂತ ಹೇಳಬೇಕಾಗಿತ್ತು. ಮತ್ತು ಇದರ ವೇಟೇಜ್ ಎಷ್ಟಿದೆ ಅಂತ ಹೇಳಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಕ್ವಿಕ್ಕಾಗಿ ನೋಡಿಬಿಡೋಣ, ತುಂಬ ಟೈಮ್ ತೊಗೊಳ್ಳಲ್ಲ, ಒಂದು 10 ಮಿನಿಟ್ಸಲ್ಲಿ ಕಂಪ್ಲೀಟ್ ಮಾಡಿಬಿಡೋಣ. ಏನಪ್ಪ ಅಂತ ಹೇಳಿದರೆ, ಫಸ್ಟ್ ಏನು ಗೊತ್ತಾ ಮಕ್ಕಳೇ, ನಿಮಗೆ ಗೊತ್ತಾ, ಇಲ್ಲಿ 4 ಅಂಕದ ಪ್ರಶ್ನೆಗಳು ಬಂದಿತ್ತು. ಯಾವುದಪ್ಪ 4 ಅಂಕದ ಪ್ರಶ್ನೆಗಳು ಅಂದರೆ, ಒಂದೇ ನಿಮಿಷ ನಿಲ್ಲಿ, ನಾನು ಒಂದೇ ಒಂದು ಪೆನ್ನು ಮತ್ತು ಇದು ತೊಗೊಂಡ್ಬಿಡ್ತೀನಿ. ಓಕೆ, ಹಾಂ, ಇಲ್ಲಿ ನೋಡಿ ಮಕ್ಕಳೇ, ಲಾಸ್ಟ್ ಇಯರ್ ಏನಾಗಿತ್ತು ಅಂದರೆ 4 ಮಾರ್ಕರ್ ಕ್ವಶನ್ ಬಂದಿತ್ತು ಇದರಲ್ಲಿ, ಸರಿನಾ? ಹಾಗಿದ್ರೆ 4 ಮಾರ್ಕರ್ ಕ್ವಶನ್ನು ನಮ್ಗೆ ಯಾವ್ದು ಬರುತ್ತೆ ಕ್ವಶನ್ ಪೇಪರಲ್ಲಿ? ನಿಮ್ಗೆ ಗೊತ್ತಿರುತ್ತೆ, ಒಂದು ಪದ್ಯ ಪೂರ್ಣ ಮಾಡಿ ಬರುತ್ತೆ, ಇಲ್ಲ 8-10 ವಾಕ್ಯ, ಇವೆರಡೇ ದ್ವಿತೀಯ ಭಾಷೆ ಮಕ್ಕಳಿಗೆ ಬರೋದು. ಹಾಗಿದ್ರೆ ಪದ್ಯ ಪೂರ್ಣ ಮಾಡಿಯಲ್ಲಿ ಮ್ಯಾಮ್ ಎಲ್ಲ ಪದ್ಯ ಪೂರ್ಣ ಕಂಪ್ಲೀಟಾಗಿ ಎಲ್ಲ ಬೋಧಿ ವೃಕ್ಷದ ಹಾಡಿನ ಎಲ್ಲ ಪೋಯಮನ್ನು ಮಾಡಬೇಕಾ ಅಂತ ಹೇಳಿ ಕ್ವಶನ್ ಬರುತ್ತೆ. ಇಲ್ಲ, ಎಲ್ಲ ಬೇಡ. ಅವರು ಕಂಠಪಾಠಕ್ಕೆ ಅಂತ ಹೇಳಿ 2 ಪ್ಯಾರಾಗ್ರಾಫನ್ನು ಕೊಟ್ಟಿದ್ದಾರೆ. ಆ 2 ಪ್ಯಾರಾಗ್ರಾಫನ್ನು ನೀವು ನೀಟಾಗಿ ಅದನ್ನು ತಪ್ಪು ರಹಿತವಾಗಿ, ಅಂದರೆ ತಪ್ಪಿಲ್ಲದೆ ಇರೋ ಥರ ಬರೆದ್ರೆ ಸಾಕು ಮಕ್ಕಳೇ, ಸರಿನಾ? ಓಕೆ, ಹಾಗಿದ್ರೆ ಇಲ್ಲಿ ಏಕಾಂಗಿ ವೀರನಂತೆ ಇದೆ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು. ಆಮೇಲೆ ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಇದು 4 ಲೈನ್ ಇದೆ. ಈ 4 ಲೈನನ್ನು ತಪ್ಪಿಲ್ಲದೆ ಬರೆದ್ಬಿಟ್ರೆ ನಿಮಗೆ 4 ಮಾರ್ಕ್ಸ್ ಬರುತ್ತೆ. ಈಸಿ ಪಾಕೆಟಲ್ಲಿ ಇರೋಂಥ ಏನಂತ ಹೇಳ್ತೀರಾ, ಮಾರ್ಕ್ಸ್ ಅಂತ ಹೇಳ್ತೀರಲ್ಲ, ಅದು ಏನು ಗೊತ್ತಾ, ಲಾಸ್ಟ್ 4 ಮಾರ್ಕ್ಸು ಕ್ವಶನ್ ಬಂದಿತ್ತು. ಈ ಸತಿ 4 ಮಾರ್ಕೆ ಬರುತ್ತೆ ಅಂತ ಹೇಳಿ ಅನ್ಕೋಬೇಡಿ, ಯಾಕಂದರೆ ಲಾಸ್ಟ್ ಟೈಮ್ ಬಂದಿತ್ತು ಮ್ಯಾಮ್, ಈ ಸತಿನೂ ಬರುತ್ತೆ ಅಂತೇಳಿ. ನಾನು ಲಾಸ್ಟ್ ಟೈಮ್ದು ಹೇಳ್ತಾ ಇದ್ದೀನಿ. ಆದರೆ ನಾವು ಓದಬೇಕಾದ್ರೆ ಕಂಠಪಾಠಕ್ಕೆ ಇವೆರಡೇ ಪ್ಯಾರಾಗ್ರಾಫನ್ನು ಕಂಠಪಾಠ ಮಾಡಿ, ಅಂದರೆ ಬೈ ಹರ್ಟ್ ಮಾಡಿ. ಆದರೆ ಕ್ವಶನ್ ಆನ್ಸರ್ಸು 4 ಮಾರ್ಕರು ಓದ್ಕೊಳ್ಳಿ, 1 ಮಾರ್ಕರು ಓದ್ಕೊಳ್ಳಿ, ಕವಿಕೃತಿ ಪರಿಚಯನ ಓದ್ಕೊಳ್ಳಿ. ಯಾಕೆ ಅಂದರೆ SA1 ನೀವು ಅದನ್ನು ಅಂಡರ್ಲೈನ್ ಮಾಡ್ಕೊಳ್ಳಿ. SA1ಗೆ ಬ್ಲೂ ಪ್ರಿಂಟನ್ನು ಫಾಲೋ ಮಾಡಲ್ಲ. ಈಗ 4 ಲೈನ್ ಯಾವುದಪ್ಪ ಅಂದರೆ, ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಇಷ್ಟು 4 ಲೈನನ್ನು ಬರೆದ್ಬಿಟ್ರೆ 4 ಮಾರ್ಕ್ಸ್ ಪಾಕೆಟಲ್ಲಿರುತ್ತೆ. ಹಾಗಿದ್ರೆ ನೆಕ್ಸ್ಟ್ ಏನಪ್ಪ, ಇನ್ನೊಂದಿದೆ, ಇನ್ನೂ ಒಂದು ನಮಗೆ ಪ್ಯಾರಾಗ್ರಾಫ್ ಬರುತ್ತೆ. ಯಾವುದಂದರೆ, ಕಾಡು ಕಾಡು ಅಲೆದ ಅವಾಗ ನಾಡಿನರ್ಥ ಹೊಳೆಯಿತು, ಕೋಗಿಲೆಯ ಹಾಡೊಂದು ದೂರದಲ್ಲಿ ಕಂಡಿತು. ಅವನಿಗೇನಾಯ್ತು, ದೂರದಲ್ಲಿ ಕೇಳಿತು, ಬೆಳ್ಳಿ ಚುಕ್ಕಿ ಬಾನಿನಲ್ಲಿ ಆಗ ತಾನೇ ಬೆಳಗಿತು. ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟು. ಯಾಕೆ ಇದನ್ನು ನೋಡಿ ಮಾಡಿ ಕರೆಕ್ಟಾಗಿ ಬರೀರಿ ಅಂತ ಹೇಳ್ತಾ ಇದ್ದೀನಿ. ಇದರಲ್ಲಿ ಒಂದು ಮಿಸ್ಟೇಕ್ ಇಲ್ಲದೆ ಇರೋ ಥರ ಬರೀಬೇಕು ಮಕ್ಕಳೇ, ಯಾಕಂದರೆ ಮಿಸ್ಟೇಕ್ ಇದ್ದರೆ ಮಾರ್ಕ್ಸ್ ಬರಲ್ಲ. ಯಾಕಂದರೆ ಇದು ಮನೆಯಲ್ಲಿ ನೀವು ಕೂತು ಬಾಯ್ ಹಟ್ ಹಾಕಿ ಬರೆದಿರೋದಕ್ಕೆ ಅವ್ರು ಏನು ಮಾಡ್ತಾರೆ, 4 ಮಾರ್ಕ್ಸು ನಿಮಗೆ ಕೊಡಬೇಕು ಅಂದರೆ ನೀವು ತುಂಬ ಏನೂ ತಪ್ಪಿಲ್ಲದೆ ಇರೋ ಥರ ಬರಿಬೇಕು. ಬೋಧಿ ವೃಕ್ಷದಲ್ಲಿ ಮಹಾ ಬೆಳಕೊಂದು ಕಂಡಿತು. ಇಷ್ಟು 4 ಲೈನ್ ಬರೆದ್ರೆ ಇದಕ್ಕೆ 4 ಮಾರ್ಕ್ಸು ಬರುತ್ತೆ.
ಈಗ ನೆಕ್ಸ್ಟ್ ಇನ್ನೊಂದು ಇಲ್ಲಿ 8-10 ವಾಕ್ಯದಲ್ಲಿ ಏನಿದೆ ಅಂದರೆ ಪೂರ್ತಿ ಸಾರಾಂಶ ಬರೆಯೋದು ಬರುತ್ತೆ. ಏನಪ್ಪ ಸಾರಾಂಶ ಬರೆಯೋದು ಬರುತ್ತೆ ಅಂತ ಹೇಳಿದರೆ, ಸಿದ್ಧಾರ್ಥ ಬುದ್ಧನಾದ ಪರಿ ಹೇಗೆ ಎನ್ನುವ ಸ್ವಾರಸ್ಯವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ ಅಂತ ಹೇಳ್ತಾರೆ. ಇಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ, ಪ್ಯಾರಾಗ್ರಾಫ್ 1ಅಲ್ಲಿ ಏನು ಮಾಡಿದ್ರು, ಪ್ಯಾರಾಗ್ರಾಫ್ 2ಅಲ್ಲಿ ಏನು ಮಾಡಿದ್ರು, 3ಅಲ್ಲಿ ಏನು ಮಾಡಿದ್ರು, 4ಅಲ್ಲಿ ಏನು ಮಾಡಿದ್ರು ಅಂತ ಹೇಳಿ ನೀವು ಬರಿಬೇಕು. ಹೇಗೆ ಬರಿಬೇಕು ಮ್ಯಾಮ್ ಅಂತ ಹೇಳಿ ಕ್ವಶನ್ಸ್ ಬರುತ್ತೆ. ಅವಾಗ ಫಸ್ಟ್ ಏನು ಗೊತ್ತಾ, ನೀವು ಕೀವರ್ಡ್ಸನ್ನು ನೋಡ್ಕೋಬೇಕು. ಯಾವುದಪ್ಪ ಕೀವರ್ಡ್ಸು ಅಂತ ಹೇಳಿದರೆ, ಇಲ್ಲಿ ಅವನೇ ಹೇಗೆ ಮಧ್ಯರಾತ್ರಿ ಎದ್ದು ಹೋದ, ಏನು ಹೆಂಡತಿ ಮಕ್ಕಳನ್ನು ಬಿಟ್ಟ, ಕಾಡಿನಲ್ಲಿ ಒಬ್ಬಂಟಿಯಾಗಿ ನಡೆದು ಹೋದಾಗ ಏನಾಯಿತು, ಪರಿಸರದಲ್ಲಿ ಏನಾಯಿತು, ಅನೇಕ ರೀತಿ ಬದಲಾವಣೆ ಆಯಿತು ಅಂತ ಹೇಳಿ ಬರುತ್ತೆ. ಆ ಬದಲಾವಣೆ ಯಾವ್ಯಾವ ಬದಲಾವಣೆ ಆಯಿತು ಅಂತ ಹೇಳಿ ಬರೆದ್ರೆ, ಇದಿಷ್ಟು ಬರೆದ್ರೆ ಮಕ್ಕಳೇ ನಿಮಗೆ ಖಂಡಿತವಾಗ್ಲೂ 4 ಅಂಕ ಬಂದೇ ಬರುತ್ತೆ. ಇದೇ ರೀತಿ ಇನ್ನೊಂದು ಕ್ವಶನ್ ಇದೆ, ಅದನ್ನ ನೋಡಿ. 4 ಮಾರ್ಕರಲ್ಲಿ ಏನಂದರೆ ಪ್ರಕೃತಿಯಲ್ಲಾದ ಬದಲಾವಣೆ ಅಂತ ಹೇಳುತ್ತೆ. ಇಲ್ಲಿ ಪ್ರಕೃತಿಯಲ್ಲಿ ಏನು ಬದಲಾವಣೆ ಆಯಿತು ಅಂದರೆ, ಮರವನ್ನು ಬಳ್ಳಿ ಅಪ್ಕೊಂತು, ಆಮೇಲೆ ಬೆಳ್ಳಕ್ಕಿಗಳು ಹಾರೋದು, ಶುಕ್ರ ಗ್ರಹ ಕಣ್ತು, ಇರುವೆ ಸಾಲು ಬರ್ತಾ ಇತ್ತು. ಇದೆಲ್ಲನೂ ಸೇರಿಸಿ ಬರಿಬೇಕು. ಇಷ್ಟು ಬರೆದ್ರೆ ಇದು ಕೂಡ 4 ಅಂಕ. ಇಲ್ಲಿ ನಾನು ಬರೀ 4 ಕೀವರ್ಡ್ಸ್ಗಳನ್ನು ಹೇಳಿದ್ದೀನಿ. ಇನ್ನು 4 ಕೀವರ್ಡ್ಸು ಆ್ಯಡ್ ಮಾಡಬೇಕು. ಯಾವುದಪ್ಪ ಅಂತ ಹೇಳಿದರೆ, ನೀವು ಫಸ್ಟ್ ಏನು ಗೊತ್ತಾ, ಪ್ರೀತಿಯ ನದಿ ಹರಿಯಿತು ಕಾಡಿನಲ್ಲಿ, ಇದು ಪ್ರಕೃತಿಯಲ್ಲಾದಂಥ ಬದಲಾವಣೆ. ಮತ್ತೇನು ಗೊತ್ತಾ, ಹಕ್ಕಿಯ ಗೂಡಿನಿಂದ ಹೊಸ ರಾಗ ಒಂದು ಕೇಳಿಸಿತು, ಹಕ್ಕಿ ಗೂಡಿನಿಂದ ಹೊಸದೊಂದು ರಾಗ ಕೇಳಿಸ್ತು ಅಂತ ಹೇಳಬೇಕು. ಆಸೆಯಿಂದ ದುಂಬಿಯು ಹೂವನ್ನು ಕೂಡಿತು, ಇದು ಒಂದು ಕೀವರ್ಡ್ ಆಗುತ್ತೆ. 4 ಕೀವರ್ಡ್ ನಾನು ಹೇಳಿದ್ದೆ. ಈಗ ಮತ್ತು 4 ಕೀವರ್ಡು ಲಾಸ್ಟಲ್ಲಿ ಏನು ಗೊತ್ತಾ, ಗಿಡಗಳು ತಬ್ಬಿಕೊಂಡು ಸಂತಸದಿಂದ ಕುಣಿದವು, ಇದು 4 ಕೀವರ್ಡ್. ಫಸ್ಟ್ 4 ಹೇಳಿದೆ, ಈಗ 4 ಹೇಳಿದೆ. 8 ಕೀವರ್ಡ್ ಹಾಕಿ ನೀವು ಆನ್ಸರನ್ನು ಬರೆದ್ರೆ ಖಂಡಿತವಾಗ್ಲೂ ನಿಮಗೆ 4 ಮಾರ್ಕ್ಸ್ ಬಂದೇ ಬರುತ್ತೆ. ಡೆಫಿನೆಟ್ಲಿ 4 ಮಾರ್ಕ್ಸ್ ಬರುತ್ತೆ ಮಕ್ಕಳೇ. ಮತ್ತು ಈ ವರ್ಷ ಅಂದರೆ ಕಳೆದ ವರ್ಷ ನಿಮ್ಮ ಸೀನಿಯರ್ಸ್ ಇದ್ರಲ್ಲ, ಅದರಲ್ಲಿ ಎಷ್ಟು ಒಂದು 7-8 ಜನ ಆಲ್ಮೋಸ್ಟ್ ನನಗೆ ಮೆಸೇಜ್ ಮಾಡಿರೋ ಪ್ರಕಾರ ನನಗೆ ಒಂದು 8 ಜನ ಮೆಸೇಜ್ ಮಾಡಿದರು. 8 ಜನ 80 ತಗೊಂಡಿದ್ದಾರೆ. ಅಂದರೆ ಮಾರ್ಕ್ಸು ಕಂಪ್ಲೀಟಾಗಿ ಲ್ಯಾಂಗ್ವೇಜಲ್ಲೂ ಕೂಡ ಕೊಡ್ತಾರೆ. ಹಾಗೆ ಫಸ್ಟ್ ಲ್ಯಾಂಗ್ವೇಜಲ್ಲಿ ಉಲ್ಲಾಸ್ ನಾಯಕ್ ಅಂತ ಹೇಳಿ ಒಬ್ಬರು ನನಗೆ ಮೆಸೇಜ್ ಮಾಡಿದರು. ಅವರು ಕೂಡ 100ಗೆ 100 ತಗೊಂಡಿದ್ದಾರಂತೆ ರೈಟಿಂಗಲ್ಲಿ ಅಂತ ಹೇಳ್ತಾ ಇದ್ರು ಮಕ್ಕಳೇ. ಓಕೆ, ಹಾಗಿದ್ರೆ ಏನು ಗೊತ್ತಾ, ಈ ಸೆಷನ್ನಲ್ಲಿ ನಾನು ಹೇಳಿರೋದಿಷ್ಟೇ, ಒಂದು 5 to 10 ಮಿನಿಟ್ಸ್ ಒಳಗಡೆ ಕವರ್ ಮಾಡಿದ್ದೀನಿ. ಏನು ಅಂದರೆ 4 ಮಾರ್ಕ್ ಕ್ವಶನ್ನು ಬೋಧಿವೃಕ್ಷದ ಹಾಡಿದಿಂದ ಲಾಸ್ಟ್ ಇಯರ್ ಬ್ಲೂ ಪ್ರಿಂಟ್ ಪ್ರಕಾರ ಬಂದರೆ ಈ ರೀತಿಯಾಗಿ ಪ್ರಿಪೇರ್ ಆಗಿರಿ. ಇದನ್ನು ಮೇನ್ ಪ್ರಿಪೇರ್ ಆಗಿರಿ. ಅದ್ರ ಜೊತೆಗೆ 1 ಅಂಕದ ಪ್ರಶ್ನೆ ಮತ್ತು ಕೃತಿಕಾರರ ಪರಿಚಯ 1 ಅಂಕದ ಪ್ರಶ್ನೆ, 2 ಅಂಕದ ಪ್ರಶ್ನೆ, ಇಷ್ಟನ್ನು ಕೂಡ ಪ್ರಿಪೇರ್ ಆಗಿರ್ರಿ ಮಕ್ಕಳೇ. ಯಾಕಂದರೆ essay 1ಗೆ ಅದು ಕೂಡ ಬರ್ಬೋದು. ಹಾಗಿದ್ರೆ ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಯ್ತಾ ಮಕ್ಕಳೇ? ಇಷ್ಟ ಆದರೆ ಮರೀದೆ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮಗೆ ಇದೇ ರೀತಿ ಯಾವುದಾದ್ರೂ ವಿಷಯದ ಮೇಲೆ ವಿಡಿಯೋ ಬೇಕು ಅಂತ ಹೇಳಿದರೆ ನನಗೆ ಕೆಳಗಡೆ ಕಮೆಂಟ್ ಮಾಡಿ ಮಕ್ಕಳೇ. ನಾನು ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ. ಈ ತರಗತಿಯನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮಕ್ಕಳೇ. ನಿಮಗೆಲ್ಲರಿಗೂ ಶುಭ ದಿನ. ಹಾಗೆ ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ.